Hello viewers, welcome back to SP Economics videos for learners. ಓಕೆ ಡಿಯರ್ ಸ್ಟೂಡೆಂಟ್ಸ್, ನಾವಿವತ್ತು ಶಿಕ್ಷಣವು ಒಂದು ದೇಶದ ಅಭಿವೃದ್ಧಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಹೇಗೆ. ಎಜುಕೇಷನ್ ಈಸ್ ಕನ್ಸಿಡರ್ಡ್ ಟು ಬಿ ಆನ್ ಇಂಪಾರ್ಟೆಂಟ್ ಇನ್ಪುಟ್ ಫಾರ್ ದಿ ಡೆವಲಪ್ಮೆಂಟ್ ಆಫ್ ದಿ ನೇಷನ್. ಹೌ? ಸೊ ಈ ಪ್ರಶ್ನೆ 4 ಮಾರ್ಕ್ಸಿಗೂ ಇಂಪಾರ್ಟೆಂಟ್ ಆಗಿ ಬರುತ್ತೆ ಆ್ಯಂಡ್ ಕೆಲವು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಒಂದು ದೇಶದ ಅಭಿವೃದ್ಧಿಗೆ ಅಥವಾ ಬೆಳವಣಿಗೆಗೆ ಶಿಕ್ಷಣದ ಪ್ರಾಮುಖ್ಯತೆಯನ್ನು ತಿಳಿಸಿ, ಅದು ಹೇಗೆ ಅಂತ ಕೇಳ್ಬೋದು. ಸೊ ಸ್ಪೆಷಲಿ ಫಾರ್ ಫಸ್ಟ್ PUC ಸ್ಟೂಡೆಂಟ್ಸ್. ಸೊ ಇಲ್ಲಿ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದೆ. ಫಸ್ಟ್ ಒನ್, ಎಜುಕೇಷನ್ ಪ್ರೊವೈಡ್ಸ್ ನಾಲೆಜ್. ಶಿಕ್ಷಣದಿಂದ ಜ್ಞಾನದ ವೃದ್ಧಿ ಆಗತ್ತೆ, ಬುದ್ಧಿವಂತಿಕೆ ಹೆಚ್ಚಾಗತ್ತೆ. ಎಜುಕೇಷನ್ ಪ್ರೊವೈಡ್ಸ್ ನಾಲೆಜ್. ಆ್ಯಂಡ್ ಸೆಕೆಂಡ್ ಒನ್, ಇಟ್ ಎನ್ಕರೇಜಸ್ ಇನ್ನೋವೇಷನ್ಸ್. ಶಿಕ್ಷಣದಿಂದ ನವ ಪರಿವರ್ತನೆ ಸಾಧ್ಯ ಆಗತ್ತೆ, ಇದು ನವ ಪರಿವರ್ತನೆಗೆ ಪ್ರೋತ್ಸಾಹ ಕೊಡುತ್ತೆ. Third one, it gives a person a capacity to earn higher revenue. It gives a person a capacity to earn higher revenue. ಶಿಕ್ಷಣ ಹೊಂದಿದಂಥ ವ್ಯಕ್ತಿಗಳಿಗೆ ಹೆಚ್ಚಿನ ಆದಾಯ ಗಳಿಕೆಗೆ ಸಹಾಯ. earn higher revenue ಅಂದರೆ ಹೆಚ್ಚಿನ ಆದಾಯ ಗಳಿಕೆಗೂ ಕೂಡ ಶಿಕ್ಷಣ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಒನ್, ಇಟ್ ಫೆಸಿಲಿಟೇಟ್ಸ್ ಡೆವಲಪ್ಮೆಂಟ್. ಶಿಕ್ಷಣವು ಅಭಿವೃದ್ಧಿಗೆ ಸಹಾಯ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್, ಅಡಾಪ್ಷನ್ ಆಫ್ ನ್ಯೂ ಟೆಕ್ನಾಲಜಿ ಆಫ್ ಅ ಪ್ರೊಡಕ್ಷನ್. ನ್ಯೂ ಟೆಕ್ನಿಕ್ಸ್ ಆಫ್ ಅ ಪ್ರೊಡಕ್ಷನ್. ಉತ್ಪಾದನೆಯಲ್ಲಿ ಹೊಸ ತಂತ್ರಜ್ಞಾನಗಳನ್ನು, ಹೊಸ ಯಂತ್ರೋಪಕರಣಗಳನ್ನು, ಹೊಸ ತಾಂತ್ರಿಕತೆಯನ್ನು ಬಳಸೋದಕ್ಕೆ ಶಿಕ್ಷಣ ಸಹಾಯ ಮಾಡುತ್ತೆ. ನೆಕ್ಸ್ಟ್ ಒನ್, ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ಸ್. ಶಿಕ್ಷಣದಿಂದ ಜನರಲ್ಲಿ ವೈಜ್ಞಾನಿಕತೆ ಹೆಚ್ಚಾಗತ್ತೆ, ಮೌಢ್ಯಗಳ ನಿವಾರಣೆ ಆಗುತ್ತದೆ. ಆ್ಯಂಡ್ ನೆಕ್ಸ್ಟ್ ಒನ್, ಪರ್ಸನಾಲಿಟಿ ಡೆವಲಪ್ಮೆಂಟ್. ಶಿಕ್ಷಣದಿಂದ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಗೊಳ್ಳುತ್ತದೆ. ಆ್ಯಂಡ್ ನೆಕ್ಸ್ಟ್ ಒನ್, ಇಟ್ ಪ್ರೊವೈಡ್ಸ್ ಅಕ್ವೈರಿಂಗ್ ಸ್ಕಿಲ್ಸ್ ಆ್ಯಂಡ್ ನಾಲೆಜ್. ಶಿಕ್ಷಣದಿಂದ ಕೌಶಲ್ಯ ಮತ್ತು ಜ್ಞಾನ ಎರಡೂ ಹೆಚ್ಚಾಗುತ್ತೆ. ಜನರಲ್ಲಿ ಯಾವ ಉದ್ಯೋಗವನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಮತ್ತು ಆ ಉದ್ಯೋಗದಲ್ಲಿ ತನ್ನ ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಥ್ಯಾಂಕ್ ಯು.